ಇಂದು ಶ್ರೀ ಅಂದಪ್ಪ ಸಂಕನೂರ್ ಅವರ ಮೊಬೈಲ್ ಶಾಪ್ ಉದ್ಘಾಟನೆ ಹಾಗೂ ಪಪ್ಪಿ ಚಲನಚಿತ್ರದ ಟ್ರೈಲರ್ ಬಿಡುಗಡೆ ಸಮಾರಂಭದಲ್ಲಿ ಸನ್ಮಾನ್ಯ ಶ್ರೀ ಜಿ ರಾಮುಲು ಅವರು ಉದ್ಘಾಟನೆ ಮಾಡಿದರು. ಜೋರಾದ ಚಪ್ಪಾಳೆಗಳ ಮುಖಾಂತರ ಒಂದು ಟ್ರೈಲರ್ ವೀಕ್ಷಣೆ ಮಾಡೋಣ ಎಲ್ಲರೂ. ನೀವು ಕೊಟ್ಟಲಿಲ್ಲ, ಉಡುಗೊರೆಯಾಗಿ ನನ್ನಿಂದ ನೀವು ಏನನ್ನೂ ಕೇಳಲಿಲ್ಲ. ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟುವ ವ್ಯಾಪಾರಿ ನಾನಲ್ಲ, ಏಕೆಂದರೆ ನಾನು ನಿಮ್ಮ ಪ್ರೀತಿಯ ತಮ್ಮ ಎಂಬುದು ನೀವೆಂದಿಗೂ ಮರೆತಿಲ್ಲ. ಪ್ರೀತಿಯ ರಾಮುಲು ಅಣ್ಣನವರಿಗೆ ಈ ಚಿತ್ರ ಸಮರ್ಪಣೆ. ದೇಶದ ರಾಷ್ಟ್ರೀಯ ಹಣ್ಣು ಯಾವುದು? ನಮ್ಮ ರಾಷ್ಟ್ರದ ಮಾವಿನ ಹಣ್ಣು ಕೂಲ ನೀರೇ ನಂಬಿ ಟೊಮೆಟೊ ಅನ್ಕೊಂಡ್ರಿ ನಮ್ಮ ತರಕಾರಿ ನೀವು ದೂರ ಹೋಗಿ ನಮ್ಗೆ ಹೊಸಮ್ಮ ನಮ್ಮ ಮನೆ ದೂರ ಹೊಸ ಗಟ್ಟಿ ಮಾಡ್ತೀವಿ ನಾವಲ್ಲಿ. ಒಂದಿನಕ್ಕೆ 20 ಸತಿ ಉಚ್ಚಿ ಬಂದೆ ಅಂದ್ರೆ ಏಸಂತ್ರ ಹೋಗದಾಕಿ ಸಾಕಾಗಿ ಹೇಳ್ತೀನಿ ಸಲುವಾಗಿ ರಾತ್ರಿ ನನಗೆ ನೆನಪೈತೆ ಎತ್ ಬಂದು ನೋಡಿ ನೀನು ಒಳ್ಳೆ ಅಂತ ನಾಚೆ ಮುಚ್ಚಿ ನಿಮ್ಮ ಅಪ್ಪ ಅಂದಲ್ಲ ಮಗನ ನಂಗೆ ಅರ್ಜೆಂಟ್ ಬಂದಿದ್ದೀನಿ ನಾವು ಬೆಂಗಳೂರಿಗೆ ಉಸಿರಾಡಕ್ಕೆ ಒಳ್ಳೆ ಗಾಳಿ ಸಿಗೋಲ್ತು ಈಗ ನನ್ನ ಮಗನ ತನ್ನ ಗಾಳಿ ಪರಿವಾರ ಯಾಕಪ್ಪಲ್ಲ ಇದು ಅದೇ ದೊಡ್ಡ ಆದಿ ಗಡ್ಡಿ ಬಂದಿದ್ದೆ ನೀನೆ ಚರ್ಗಿ ತಗೊಂಡು ನಾನು ಕುಂಡಿ ತೊಳೆಯಕ ಹೋಗಿದ್ದೆ. ಈ ನನ್ನ ಮಕ್ಕಳು ಕ್ಲಾಸ್ ಅಲ್ಲಿ ಕುಂತು ಕಲ್ತಿದ್ದಕ್ಕಿರೋ ಹೊರಗಡೆ ಹೋಗಿ ಹೇಳ್ತಿದ್ದೆ ಜಾಸ್ತಿ. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಆಕ. ಅವೆರಡು ತರ ಮೇಯ್ಸಕ್ ಹೋಗಿ ಇಬ್ರು ಎಲ್ಲಾದ್ರು. ಹೌದು ನಮ್ಮ ರಾಷ್ಟ್ರೀಯ ಪ್ರಾಣಿ ಹಾಕ್ಲಲ್ಲ ಮುಂಚೆ ಏನಿರುತ್ತೆ
ವಿಷಯಗಳ ಬಗ್ಗೆ ಇವತ್ತಿನ ಈ ಸಿನಿಮಾವನ್ನು ನಿರೂಪಣೆಯನ್ನು ಮಾಡಬೇಕು ಅಂತೇಳಿ ಬಹಳಷ್ಟು ಕನಸುಗಳನ್ನು ಹೊತ್ತುಕೊಂಡು ಈ ಭಾಗದಲ್ಲಿದ್ದಂಥ ಉತ್ತರ ಕರ್ನಾಟಕ ಭಾಗದಲ್ಲಿದ್ದಂಥ ಎಲ್ಲ ಕಲಾವಿದರಿಗೆ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಅವರೆಲ್ಲರಿಗೂ ಕೂಡ ಒಂದು ರೀತಿ ಮಾರಲ್ ಸಪೋರ್ಟ್ ಕೊಡಬೇಕು ಅನ್ನೋಂಥ ಕಾರಣದಿಂದ ಒಂದು ನಮ್ಮ ಅಂದು ಸಂಕನೂರವರು ಒಂದು ಪಪ್ಪಿ ಅನ್ನಂಥ ಸಿನಿಮಾವನ್ನು ಪ್ರಾರಂಭೋತ್ಸವವನ್ನು ನನ್ನ ಕೈಗೆ ಮಾಡಿಸಿದ್ದಾರೆ. ಅದರ ಜೊತೆಲಿ ಡೈರೆಕ್ಟರ್ ಆದಂಥ ನಮ್ಮ ಮಲ್ಲಿಕಾರ್ಜುನ ಅವರು ಅವ್ರು ಹೇಳ್ತಾ ಇದ್ರು, ಶ್ರೀರಾಮನವರೇ, ಈ ಪಪ್ಪಿ ಅನ್ನಂಥ ಕಾನ್ಸೆಪ್ಟ್ ಏನಿದೆಯೋ ಎಲ್ಲ ಕೂಡ ನಮ್ಮ ಹಳ್ಳಿ ಸೊಗಡಿನಲ್ಲಿದ್ದಂಥ ಹಳ್ಳಿ ವಾತಾವರಣದಲ್ಲಿದ್ದಂಥ ಸಿನಿಮಾವನ್ನು ಬೇರೆಯವರಿದ್ದರೆ ನಾನು ಮಾಡಲಿಕ್ಕೆ ಇಷ್ಟಪಡ್ತಿದ್ದಿಲ್ಲ. ನಮ್ಮ ಅಂದ್ರು ಸಂಕನೂರವ್ರಿಗೆ ಅವ್ರ ಕುಟುಂಬಸ್ಥರ ಆಶೀರ್ವಾದದಿಂದ ಅವರ ಸಪೋರ್ಟಿನಿಂದ ನಮ್ಮ ದಿವ್ಯವರು ಕೂಡ ಇಲ್ಲೇ ಕುಂತಾರೆ. ಹಂಗಾಗಿ ಅವರೆಲ್ಲರೂ ಕುಟುಂಬದ ಸಹಕಾರದಿಂದ ಅವ್ರ ತಾಯಿಯವರ ಆಶೀರ್ವಾದದಿಂದ ಅವರು ಸಪೋರ್ಟ್ ಮಾಡಿದಕ್ಕೋಸ್ಕರವಾಗಿ ನಾನು ಒಳ್ಳೆ ಕಾನ್ಸೆಪ್ಟನ್ನು ಹಿಡ್ಕೊಂಡು ಈ ಪಪ್ಪಿ ಸಿನಿಮಾವನ್ನು ಕೂಡ ನಾನು ಮಾಡಿದ್ದೇನೆ ಅನ್ನೋಂಥ ಮಾತನ್ನು ಕೂಡ ಮಲ್ಲಿಕಾರ್ಜುನ್ ಅವರು ತಿಳಿಸಿದ್ರು. ನಾನು ಕೇಳಿದೆ, ಕಲಾವಿದರೆಲ್ಲರೂ ಕೂಡ ಎಲ್ಲೆವರು ಅಂದ್ರೀಗ ಎಲ್ಲ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿದ್ದಂಥ ಎಲ್ಲ ಕಲಾವಿದರನ್ನು ಹಿಡ್ಕೊಂಡು ನಾವು ಈ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಲ್ಲಿಕಾರ್ಜುನವರು ಅಂದವರು ಹೇಳಿದಂಥ ಟೈಮಲ್ಲಿ ಬಹಳಷ್ಟು ಸಂತೋಷ ಆಯಿತು. ಯಾಕಂದರೆ ಆಗಿನ ದಿನಗಳಲ್ಲಿ ಒಂದು ಈಗ ಸಿನಿಮಾ ಅಂತೇಳಿ ಬಂದಿದೆ. ರಾಮ್ ಗೋಪಾಲ್ ವರ್ಮಾ ಯಾರೋ ಡೈರೆಕ್ಟ್ರು ಅಷ್ಟೊಂದು ನೆನಪಿಲ್ಲ. ಸುದೀಪ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ರಾಜ್ಕುಮಾರ್ ಅವರು. ಸುದೀಪ್ ಅವರು ಅವತ್ತು ಆ ಚಿತ್ರವನ್ನು ಮಾಡಿದ್ರು, ಈಗ ಅನ್ನಂಥ ಚಿತ್ರ. ಅದು ಬಹಳಷ್ಟು ವರ್ಲ್ಡ್ ಫೇಮಸ್ ಆಯಿತು. ಅವರು ಈಗ ಅನ್ನಂಥ ಒಂದು ಒಳ್ಳೆ ಕಾನ್ಸೆಪ್ಟ್ ಹಿಡ್ಕೊಂಡು ಏನು ವರ್ಲ್ಡ್ ಫೇಮಸ್ ಇತ್ತು, ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಏನು ಹೆಸರು ಮಾಡಿದನೋ ಅದೇ ರೀತಿಯಲ್ಲಿ ಪಪ್ಪಿ ಅನ್ನಂಥ ಒಂದು ನಾಯಿಯನ್ನು ಹಿಡ್ಕೊಂಡು ಅದು ಪ್ರೊಫೆಷನಲ್ ಆಗಿ ಅಟ್ಯಾಚ್ಮೆಂಟ್ ಹಿಡ್ಕೊಂಡು ಆ ನಾಯಿಗೆ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಅವತ್ತಿನ ಸಿನಿಮಾ ಪ್ರಾರಂಭ ಆದಂಥ ಟೈಮಲ್ಲಿ ಆ ಪಪ್ಪಿ ಕಳೆದು ಹೋಗುತ್ತೆ. ಆ ಕಳೆದು ಹೋದ ನಂತರ ಅವರು ಮಾಲೀಕರು ಎಲ್ಲೋ ಒಂದು ಕಡೆ ಬೇರೆ ಕಡೆ ಹೋಗಿರ್ತಾರೆ. ಅವರು ಒಂದು ಕಡೆ ಪ್ರಕಟಣೆಗೊಳಿಸ್ತಾರ, ಆ ಪಪ್ಪಿ ಸಿಕ್ಕಿದ್ರೆ 10,000 ರೂಪಾಯಿ ಕೊಡ್ತೀವಿ ಅಂತೇಳಿ. ನಮಗೆ ಸ್ವಲ್ಪ ಅರ್ಥ ಆಗ್ತಿತ್ತು. 10,000 ರೂಪಾಯಿ ಕೊಡ್ತೀನಿ ಅಂತೇಳಿ ಅವರು ಬಹುಮಾನ ಪ್ರಕಟಿಸಿದ ನಂತರ ಅವ್ರು ಬರೋದು ತಡವಾಗುತ್ತೆ. ಆ ಹುಡುಗನಿಗೆ ಆ ನಾಯಿ ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ. ಆ ಅಟ್ಯಾಚ್ಮೆಂಟ್ ಜಾಸ್ತಿ ಏನಾಗುತ್ತೆ, ಅಷ್ಟೊತ್ತೊಳಗಡೆ ಓನರ್ ಬರೋ ಒಳಗಡೆ ಕೋವಿಡ್ ಪ್ರಾರಂಭ ಆಗುತ್ತೆ. ಆ ಬಂದ ತಕ್ಷಣ ಸಂಬಂಧಗಳು ಬಹಳಷ್ಟು ಅವ್ರಿಗೆ ಆ ನಾಯಿಗೆ ಆ ಪಪ್ಪಿಗೆ ಜಾಸ್ತಿ ಆಗಿರೋ ಕಾರಣ ಆ ಸಂಬಂಧಗಳ ಬಗ್ಗೆ ಬಹಳಷ್ಟು ವಿಶೇಷವಾಗಿ ಮಲ್ಲಿಕಾರ್ಜುನರು ಒಂದು ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ನಾವು ಕುಟುಂಬದಲ್ಲಿ ಮಕ್ಕಳಿಗೆ ಈ ರೀತಿ ಅಣ್ಣ ತಮ್ಮಂದಿರಿಗೆ ಯಾವ ರೀತಿಯಲ್ಲಿ ಒಂದು ಕುಟುಂಬ ಅಂತ ಹೇಳಿ ತಿಳ್ಕೊತೀವೋ ಆ ಕುಟುಂಬದಲ್ಲಿ ಪಪ್ಪಿ ಕೂಡ ಒಂದು ಅನ್ನೋಂಥದ್ದು ನೋಡಿಸ್ಕೊಟ್ಟಿರೋಕ್ಕೋಸ್ಕರವಾಗಿ ನಾನು ವಿಶೇಷವಾಗಿ ಮಲ್ಲಿಕಾರ್ಜುನ ಅವರಿಗೆ ಮತ್ತು ಅಂದು ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗಾಗಿ ಇವತ್ತು ವೆಸ್ಟರ್ನ್ ಕಲ್ಚರ್ದಲ್ಲಿ ನಾವು ನೋಡಿದ್ರೆ, ವಿದೇಶಗಳಲ್ಲಿ ಯುರೋಪ್ಗಳಲ್ಲಿ ಹೋದರೆ ಇವತ್ತು ನಮ್ಮ ವಿಶ್ವದ ದೊಡ್ಡಣ್ಣ ಆಗಿರುವಂಥ ನಮ್ಮ ಅಮೇರಿಕಾದಲ್ಲಿ ಏನು ಅಧ್ಯಕ್ಷರಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಆ ಭಾಗದಲ್ಲಿ ಯಾರೇ ಅಧ್ಯಕ್ಷ, ರಷ್ಯಾ ಅಧ್ಯಕ್ಷರು ನೋಡ್ರಿ, ಅಮೇರಿಕ ಅಧ್ಯಕ್ಷರು ನೋಡ್ರಿ, ಅವರೆಲ್ಲರೂ ಕೂಡ ಅವರು ನಾಯಿ ಇದ್ದರೆ ಮಾತ್ರ ಅವ್ರಿಗೆ ಒಂದು ರೀತಿ ಗೌರವ. ಯಾರೇ ಅಧ್ಯಕ್ಷರು ನೋಡ್ರಿ ಅವ್ರ ಹಿಂದ್ಗಡೆ ನಾಯಿ ಇದ್ದೇ ಇರ್ತದೆ. ಮನುಷ್ಯರು ಇರ್ತಾರಲ್ಲ ಗೊತ್ತಿಲ್ಲ, ಫಸ್ಟ್ ನೋಡ್ಸೋದೆ ನಾಯಿ ಜೊತೆಲಿ ಅವ್ರ ಅಧ್ಯಕ್ಷರನ್ನ ನೋಡಿಸ್ತಾರೆ. ಹಾಗಾಗಿ ಒಳ್ಳೆ ಕಾನ್ಸೆಪ್ಟನ್ನು ಹಿಡ್ಕೊಂಡು, ಯಾಕಂದರೆ ನಾಯಿ ಬಗ್ಗೆ ಅವತ್ತು ವಿಶೇಷವಾಗಿ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ, ಯಾವ ರೀತಿಯಲ್ಲಿ ಮನುಷ್ಯನಿಗೆ ಯಾವ ರೀತಿಯಲ್ಲಿ ಕಾಪಾಡುತ್ತೆ, ಒಂದು ರೀತಿ ಭಾವನಾತ್ಮಕವಾದಂಥ ಸಂಬಂಧಗಳೇನಿದ್ದಾವೆ ಅವೆಲ್ಲ ಕೂಡ ನಾಯಿ ಬಗ್ಗೆ ಗೊತ್ತಿರೋ ಕಾರಣ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಇವತ್ತು ಕ್ಲಾಪನ್ನು ಮಾಡಿ ಪ್ರಾರಂಭೋತ್ಸವ ನಾವೆಲ್ಲರೂ ಕೂಡ ಸೇರಿ ಮಾಡಿದ್ವಿ. ಮಾರ್ಚ್ ಒಳಗಡೆ ಮಾರ್ಚ್ 1ರಿಂದ ಎಲ್ಲ ಕಡೆ ಸಿನಿಮಾಗಳಲ್ಲಿ ಎಲ್ಲ ಕಡೆ ಬರುತ್ತೆ.
ಆ ಬಂದಂಥ ಟೈಮಲ್ಲಿ ಎಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು. ನಾನು ಕೂಡ ಅವಕಾಶ ಸಿಕ್ಕಂಥ ಟೈಮಲ್ಲಿ ನಾನು ಕೂಡ ನೋಡ್ತೀನಿ. ಕರ್ನಾಟಕದಲ್ಲಿ ಎಲ್ಲ ಕಡೆ ಕೂಡ ಈ ಥಿಯೇಟರ್ಗಳಲ್ಲಿ ಬಂದು ಎಲ್ಲರೂ ಕೂಡ ನೋಡೋಂಥ ವ್ಯವಸ್ಥೆ ನಾವು ನೀವೆಲ್ಲರೂ ಕೂಡ ಮಾಡೋಣ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಈ ಸಿನಿಮಾ ಯಶಸ್ವಿ